ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಯಾಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಈ ದಿನ ಕೂಡ ನಾವೊಂದು ಶಿರೋನಾಮದ ಅಡಿಯಲ್ಲಿ ನಾವು ಧ್ಯಾನಿಸೋಣ. ಉಪವಾಸದ ಕುರಿತಾಗಿ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯೇಸುವನ್ನು ಅಂಗೀಕರಿಸಿಕೊಂಡಂಥ ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಬೇಕಾ? ಹಾಗೆ ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ಎಂಥ ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು? ಉಪವಾಸದ ಕುರಿತು ಸತ್ಯವೇದ ಏನನ್ನು ತಿಳಿಸ್ತದೆ? ಉಪವಾಸವನ್ನು ಈ ದಿನಗಳಲ್ಲಿ ಒಂದು ಸಂಪ್ರದಾಯಬದ್ಧವಾಗಿ ಅಥವಾ ಒಂದು ಧರ್ಮದ ಒಂದು ಕಾರ್ಯವನ್ನಾಗಿ ಈ ದಿನಗಳಲ್ಲಿ ನಾವು ಆಚರಿಸುತ್ತಾ ಇದ್ದೇವೆ. ಆದರೆ ನಮ್ಮ ಉಪವಾಸವು ಅಥವಾ ಉಪವಾಸ ಪ್ರಾರ್ಥನೆಯು ಒಂದು ಸಂಪ್ರದಾಯಬದ್ಧವಾಗಿರಬಾರದು, ಅಥವಾ ಒಂದು ನಮ್ಮ ದೈನಂದಿನದಲ್ಲಿ ಏನೋ ನಾವು ಮಾಡಬೇಕೆಂಬಂಥ ಕಾರಣದಿಂದ ಮಾಡುವಂಥದ್ದಾಗಿರಬಾರದು. ಈ ಉಪವಾಸ ಎಂಬುದಾಗಿ ಹೇಳುವಾಗ ದೇವರೊಂದಿಗೆ ಐಕ್ಯತೆ ಇರಬೇಕು. ಕೆಲವರು ಉಪವಾಸ ಪ್ರಾರ್ಥನೆ ಮಾಡುವಾಗ ಗಂಟೆಯನ್ನು ಬಾರಿಸುತ್ತಾರೆ. ಅದರ ಅರ್ಥ, ನಾನು ಉಪವಾಸ ಇದ್ದೇನೆ, ಊರಿಗೆಲ್ಲ ಡೊಂಗುರವನ್ನು ಸಾರುತ್ತಾರೆ, ನಾನು ಉಪವಾಸ ಪ್ರಾರ್ಥನೆ ಇದ್ದೇನೆ. ಕೆಲವರು ತಮ್ಮ ಮುಖಗಳನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಸಹೋದರ, ಇವತ್ತೇನು ನಿಮ್ಮ ಮುಖ ವಿಕಾರವಾಗಿದೆ, ಏನಾಯ್ತೆಂಬುದಾಗಿ ಕೇಳಿದರೆ ಅವರು ಹೇಳ್ತಾರೆ, ನಾನು ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಕೆಲವರು ಯಾವುದಕ್ಕೋಸ್ಕರ ಉಪವಾಸ ಮಾಡುತ್ತೇನೆ ಎಂಬಂಥ ಅರ್ಥ ಗೊತ್ತಿಲ್ಲದೆ ಉಪವಾಸ ಮಾಡುವವರು ಇದ್ದಾರೆ. ಆದರೆ ಈ ದಿನಗಳಲ್ಲಿ ಕೆಲವರೆಲ್ಲ ಒಂದು ವಿಧದಲ್ಲಿ ನಡೆಯುತ್ತಾ ಇರ್ತಾರೆ. ಸಿಸ್ಟರ್, ಏನು ಒಂದು ಥರ ನಡೀತಾ ಇರಲ್ವಾ? ಇಲ್ಲ ಬ್ರದರ್, ಇವತ್ತು ನಾನು ಉಪವಾಸ ಪ್ರಾರ್ಥನೆಯಲ್ಲಿದ್ದೇನೆ. ಇವತ್ತು ಏನು ಬಹಳ ಮುಖ ವಿಕಾರವಾಗಿದೆ, ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ, ಒಂಥರ ಮೂಡ್ ಔಟ್ ಆಗಿದ್ದೀರಾ? ಇಲ್ಲ ಬ್ರದರ್, ಇವತ್ತು ನಾನು ಉಪವಾಸ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಆದರೆ ಸತ್ಯವೇದ ಉಪವಾಸದ ಕುರಿತಾಗಿ ಏನನ್ನ ತಿಳಿಸ್ತದೆ? ಸತ್ಯವೇದ ಮುಖ್ಯವಾಗಿ ನಮಗೆ ಉಪದೇಶಿಸುವಂಥದ್ದು, ನಾವು ಉಪವಾಸ ಮಾಡುವಾಗ ಭಕ್ತಿಯ ವೇಷವನ್ನು ಹಾಕಿಕೊಳ್ಳಬಾರದು. ಇನ್ನೊಂದು ಆವೃತ್ತಿ ಹೇಳ್ತಾನೆ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಭಕ್ತಿಯ ವೇಷವನ್ನು ಹಾಕಿಕೊಳ್ಳಬಾರದು, ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬಾರದು. ನೀವು ಅನೇಕ ಜನರು ನಿಮ್ಮನ್ನು ಕೇಳಬೇಕು, ಇವತ್ತು ಏನು ಇಷ್ಟು ಸಂತೋಷವಾಗಿದ್ದೀರಾ, ಇಷ್ಟು ಉಲ್ಲಾಸದಿಂದಿದ್ದೀರಾ, ಇಷ್ಟು ಆನಂದವಾಗಿದ್ದೀರಾ, ಕಾರಣ ಏನು? ನೀವು ಹೇಳಬೇಕು, ನಾನು ಉಪವಾಸ ಪ್ರಾರ್ಥನೆಯಲ್ಲಿದ್ದೇನೆ. ಉಪವಾಸ ನಿನ್ನ ಹೃದಯದಲ್ಲಿ ಸಂತೋಷವನ್ನು ತರಬೇಕು, ನಿನ್ನ ನಡತೆಯಲ್ಲಿ ಅದು ಒಂದು ಬೆಳಕನ್ನು ತರಬೇಕು. ಆ ವಿಧವಾದಂಥ ಉಪವಾಸವನ್ನು ದೇವರು ಬಯಸುವಂಥವನಾಗಿದ್ದಾರೆ. ನಾವು ಸತ್ಯವೇದದಿಂದ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರಿಗೆ ತಮ್ಮ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು. ಗಮನಿಸಿ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಸುಂದರವಾಗಿ ಉಪವಾಸ ಪ್ರಾರ್ಥನೆಯ ಕುರಿತಾಗಿ ಈ ವಚನಗಳಲ್ಲಿ ಹೇಳಲ್ಪಟ್ಟಿದೆ. ಈ ವಾಕ್ಯಗಳನ್ನು ನಾನು ಬಿಡಿಸಿ ಹೇಳುವ ಮುಂಚಿತವಾಗಿ
ಉಪವಾಸ ಮಾಡದೆ ಇರುವ ಕ್ರೈಸ್ತನಲ್ಲ. ಸತ್ಯವೇದ ತಿಳಿಸ್ತದೆ, ಉಪವಾಸ ಪ್ರಾರ್ಥನೆಯು ಕ್ರಿಸ್ತನ ಬಲ ನಮ್ಮಲ್ಲಿ ಹೆಚ್ಚಾಗುವಂತೆ ಮಾಡುತ್ತದೆ. ಉಪವಾಸ ಪ್ರಾರ್ಥನೆಯು ಪರಲೋಕದ ಪರಿಪೂರ್ಣತೆಯನ್ನು ನಾವು ಹೊಂದುವಂತೆ ಸಹಾಯ ಮಾಡುತ್ತದೆ. ಉಪವಾಸ ಪ್ರಾರ್ಥನೆಯು ನಮ್ಮನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ರೂಪಾಂತರಗೊಳಿಸುವಂಥದ್ದಾಗಿದೆ. ಸೈತಾನನನ್ನು ಎದುರಿಸಲು, ಅವನನ್ನು ಓಡಿಸಲು, ಸೈತಾನನ ಕೋಟೆಗಳನ್ನು ಕೆಡವಿ ಹಾಕಲು ದೇವರು ನಮಗೆ ಕೊಟ್ಟಂಥ ಒಂದು ಆಯುಧ ಉಪವಾಸ ಪ್ರಾರ್ಥನೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತದೆ, ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲೆಂದು ಅವರಿಗೆ ಹೇಳಿದನು. ಇನ್ನೊಂದು ಸುವಾರ್ತೆಯಲ್ಲಿ ಅದರ ಬಗ್ಗೆ ಹೇಳಲ್ಪಟ್ಟಿದೆ, ಈ ದೆವ್ವವು ಉಪವಾಸ ಪ್ರಾರ್ಥನೆಯಿಂದ ಅಲ್ಲದೆ ಇವುಗಳು ಬಿಟ್ಟು ಹೋಗುವುದಿಲ್ಲೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಗಮನಿಸಿ, ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಗಾಂಧೀಜಿಯವರು ಒಂದು ದೊಡ್ಡ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಬ್ರಿಟಿಷರನ್ನು ಓಡಿಸಿದರು. ಅವರು ಉಪವಾಸ ಪ್ರಾರ್ಥನೆ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಹಾಗಾದರೆ ಉಪವಾಸ ಪ್ರಾರ್ಥನೆಯಲ್ಲಿ ಬಲ ಇದೆ, ಉಪವಾಸ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಉಪವಾಸ ಪ್ರಾರ್ಥನೆ ಅದ್ಭುತವನ್ನು ತರುವಂಥದ್ದಾಗಿದೆ. ಕೆಲವರು ಶೋಧನೆ, ವೇದನೆಗಳು, ಅಗತ್ಯತೆಗಳು ಬರುವಾಗ ಉಪವಾಸಕ್ಕೆ ಹೋಗುತ್ತಾರೆ. ನಾವು ಆ ವಿಧವಾಗಿ ಉಪವಾಸ ಮಾಡಬಾರದು. ಉಪವಾಸ ಅಂದರೆ ನನ್ನ ಇಷ್ಟದ ಪ್ರಕಾರ ಊಟವನ್ನು ಮಾಡದೆ ನಾನು ದೇವರ ಮುಖವನ್ನು ಹುಡುಕುತ್ತೇನೆ, ನಾನು ಊಟವನ್ನು ಮಾಡದೆ ದೇವರ ಮುಖವನ್ನು ಹುಡುಕುತ್ತೇನೆ ಎಂಬುದೇ ಉಪವಾಸದಲ್ಲಿ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನವಾಗಿದೆ. ಈ ಉಪವಾಸ ಎಂಬುದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಉಪವಾಸ ಅಂದರೆ ಬಾಯಲ್ಲಿ ಕೈಯನ್ನು ಇಟ್ಟುಕೊಳ್ಳುವುದು. ಇಬ್ರಿಯ ಭಾಷೆಯಲ್ಲಿ ಉಪವಾಸ ಎಂಬುದರೆ ಅದಕ್ಕೆ ಅರ್ಥ ಬಾಯಲ್ಲಿ ಕೈ ಇಡುವುದು, ಮಾತನಾಡದೆ ಮೌನವಾಗಿ ಇರುವಂಥದ್ದು ಎಂಬುದಾಗಿ ಅದರ ಅರ್ಥ. ಗ್ರೀಕ್ ಭಾಷೆಯಲ್ಲಿ ಉಪವಾಸ ಅಂದರೆ ಊಟ ಮಾಡದೆ ಇರುವಂಥದ್ದು. ಇಬ್ರಿಯ ಭಾಷೆಯಲ್ಲಿ ಊಟ ಮಾಡದೆ ಅಥವಾ ಬಾಯಲ್ಲಿ ಕೈ ಇಟ್ಟುಕೊಳ್ಳುವಂಥದ್ದು. ಗ್ರೀಕ್ ಭಾಷೆಯಲ್ಲಿ ಉಪವಾಸ ಅಂದರೆ ಊಟ ಮಾಡದೆ ಇರುವಂಥದ್ದು. ಕೆಲವರು ಉಪವಾಸ ಇರುತ್ತಾರೆ, ಪ್ರಾರ್ಥಿಸುವುದಿಲ್ಲ. ಉಪವಾಸ ಇದ್ದು ಪ್ರಾರ್ಥನೆ ಮಾಡದೆ ಇದ್ದರೆ ಅದು ಉಪವಾಸ ಪ್ರಾರ್ಥನೆ ಅಲ್ಲ. ನೀನು ಕೇವಲ ಊಟವನ್ನು ಬಿಟ್ಟು ಹಸಿವೆ ಉಳ್ಳವನಾಗಿದ್ದೀಯ, ಊಟವನ್ನು ಬಿಟ್ಟಿದೆಯಾ ಅಷ್ಟೇ, ಅದು ಉಪವಾಸ ಪ್ರಾರ್ಥನೆಯಲ್ಲ. ಉಪವಾಸ ಪ್ರಾರ್ಥನೆ ಎಂದರೆ ನೀನು ಊಟ ಮಾಡದೆ ದೇವರೊಟ್ಟಿಗೆ ಕಳೆಯುವಂಥ ಸಮಯವೇ ಉಪವಾಸ ಪ್ರಾರ್ಥನೆಯಾಗಿದೆ. ಪ್ರಾರ್ಥಿಸದೆ ಕೇವಲ ಉಪವಾಸ ಇದ್ದರೆ ಅದು ಉಪವಾಸ ಪ್ರಾರ್ಥನೆ ಎಲ್ಲ. ಉಪವಾಸ ಯಾರು ಮಾಡಬೇಕು? ಕೇವಲ ಸೇವಕರು ಮಾಡಬೇಕಾ? ವಿಶ್ವಾಸಿಗಳು ಮಾಡಬೇಕಾ? ಸತ್ಯವೇದದ ಪ್ರಕಾರ ಈಗಾಗಲೇ ನಾವು ಓದಿದಂಥ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯ,
ನಿಮ್ಮ ಕೈಗಳಲ್ಲಿ ಸತ್ಯವೇದ ಇರುವುದಾದರೆ ತೆಗೆದುಕೊಳ್ಳ್ರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ. ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಗಮನಿಸಿ, ಆ ವಾಕ್ಯ ಭಾಗವನ್ನು ನೀವು ಬಹಳ ಗಮನಿಸ್ರಿ. ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿಲ್ಲ. ಒಂದು ವೇಳೆ ನೀನು ಉಪವಾಸ ಮಾಡುವಾಗ, ಒಂದು ವೇಳೆ ಆ ಪದ ಅದರಲ್ಲಿ ಇಲ್ಲ. ಅಂದರೆ ನೀನು ಉಪವಾಸ ಮಾಡುವಾಗ ಅಂದರೆ ಆಯ್ಕೆಯಲ್ಲ, ಕಡ್ಡಾಯ. ಆಯ್ಕೆಯಲ್ಲ, ಆಜ್ಞೆ. ನೀನು ಉಪವಾಸ ಮಾಡುವಾಗ ಅಂದರೆ ಉಪವಾಸ ಪ್ರಾರ್ಥನೆಯನ್ನ ಒಬ್ಬ ಕ್ರೈಸ್ತ ಭಕ್ತನು ಮಾಡಲೇಬೇಕಾಗಿದೆ. ಹಾಗಾದರೆ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಯೇಸುವನ್ನ ಅಂಗೀಕರಿಸಿಕೊಂಡಂಥ ಪ್ರತಿಯೊಬ್ಬನು ಉಪವಾಸ ಪ್ರಾರ್ಥನೆ ಮಾಡಬೇಕು. ಕೆಲವರೆಲ್ಲ ಹೇಳ್ತಾರೆ, ಯೇಸುವಿನ ಶಿಷ್ಯರಿಗೆ ಹೇಳಿದಂಥ ಆಜ್ಞೆ ಅವರು ಮಾತ್ರ ಮಾಡಿದರೆ ಸಾಕು, ನಾವು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲ ದೇವ ಮಗುವೆ, ದೇವರ ವಚನ ಹೇಳ್ತದೆ, ಯೇಸುವನ್ನ ಅಂಗೀಕರಿಸಿಕೊಂಡಂಥ ಪ್ರತಿಯೊಬ್ಬನು, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಪ್ರತಿಯೊಬ್ಬನು ಉಪವಾಸ ಪ್ರಾರ್ಥನೆಯನ್ನ ಮಾಡಲೇಬೇಕು. ಉಪವಾಸ ಅಂದರೆ ಮುಖ್ಯವಾಗಿ 3 ಕಾರ್ಯಗಳನ್ನು ನೀನು ಮಾಡಬೇಕು. ಉಪವಾಸ ಪ್ರಾರ್ಥನೆ ಮಾಡುವಾಗ ಮುಖ್ಯವಾಗಿ 3 ಸಂಗತಿಗಳನ್ನು ನೀನು ಮಾಡಬೇಕು. ಮೊದಲನೇದಾಗಿ, ನಾನು ಊಟವನ್ನು ನೋಡುವುದಿಲ್ಲ, ನಾನು ದೇವರನ್ನ ನೋಡುತ್ತೇನೆ. ಊಟ ಲೋಕದಲ್ಲಿ ನಮಗೆ ಬೇಕಾದಂಥ ಆಹಾರ. ನಾನು ಲೋಕದ ಪ್ರಕಾರ ಬೇಕಾಗಿರುವ ಈ ಶಕ್ತಿಯನ್ನು ಅಥವಾ ಈ ಊಟವನ್ನು ನೋಡುವುದಿಲ್ಲ, ನಾನು ದೇವರನ್ನ ನೋಡುತ್ತೇನೆ. ನಾನು ಉಪವಾಸ ಇದ್ದು ಊಟದ ಮುಖವನ್ನು ಹುಡುಕದೆ ನಾನು ದೇವರ ಮುಖವನ್ನು ಹುಡುಕಿ ರಹಸ್ಯವನ್ನು ನಾನು ಪಡೆದುಕೊಳ್ಳುತ್ತೇನೆ ಎನ್ನುವಂಥದ್ದೇ ಉಪವಾಸ ಪ್ರಾರ್ಥನೆ. ಎರಡನೇದಾಗಿ, ನಾನು ಊಟವನ್ನು ನೋಡುವುದಿಲ್ಲ, ದೇವರನ್ನು ನೋಡುತ್ತೇನೆ. ನನ್ನ ಹೊಟ್ಟೆ ಹಸಿವನ್ನು ನೋಡುವುದಿಲ್ಲ, ಆತ್ಮೀಕ ದಾಹವನ್ನು ನೋಡುತ್ತೇನೆ ಎಂಬುದಾಗಿ ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ಇರಬೇಕು. ಮೂರನೇದಾಗಿ, ನೀನು ದೇವ ಮಗುವಾಗಿದ್ದರೆ, ನೀನು ಕ್ರೈಸ್ತನಾಗಿದ್ದರೆ, ದೇವ ಭಕ್ತಳಾಗಿದ್ದರೆ ನೀನು ಉಪವಾಸ ಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾದರೆ ನೀವು ಕೇಳ್ಬೋದು, ಪಾಸ್ಟರ್ ನೀವು ಹೇಳ್ತಾ ಇದ್ರೆ ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಮತ್ತೇನು ಮಾಡಬೇಕು? ಹಾಗಾದರೆ ಉಪವಾಸ ಇರುವಾಗ ನಾವೇನು ಮಾಡಬೇಕು? ಶ್ರದ್ಧೆಯಿಂದ ಗಮನಿಸ್ರಿ. ಒಂದು ವೇಳೆ ನೀವು ಇದನ್ನು ವೀಕ್ಷಿಸ್ತಾ ಇರೋದಾದರೆ ಒಂದು ಪೆನ್, ಒಂದು ನೋಟ್ಬುಕ್ ತೆಗೆದುಕೊಂಡು ಈ ಅಂಶಗಳನ್ನು ಬರೆದುಕೊಂಡು ಅದರ ಪ್ರಕಾರ ನೀವು ಅದನ್ನು ಹಿಂಬಾಲಿಸುವುದಕ್ಕೆ ಪ್ರಯತ್ನಿಸಿರಿ. ಅದು ನಿಜವಾಗಲೂ ನಿಮ್ಮ ಜೀವಿತಕ್ಕೆ ಒಂದು ಆಶೀರ್ವಾದವಾಗಿರುತ್ತದೆ. ಮೊದಲನೇದಾಗಿ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲನೆಯ ಅನುಭವ, ದೇವರ ಮುಖವನ್ನು ನಾವು ನೋಡಬೇಕು. ನೀನು ಉಪವಾಸ ಇರುವಾಗ ಮುಖ್ಯವಾಗಿ ನೀನು ಮಾಡಬೇಕಾದಂಥ ಮೊದಲ ಕಾರ್ಯ ದೇವರ ಮುಖವನ್ನು ನೋಡಬೇಕು. ಆ ದೇವರ ಮುಖವನ್ನು ನೋಡುವುದಕ್ಕೆ ನಿನ್ನ ಜೀವನದಲ್ಲಿ ಯಾವೆಲ್ಲ ಕಾರ್ಯಗಳು ತಡೆಯಾಗಿ ಬಂದಿದೆ? ಒಂದು ವೇಳೆ ಹಣ ತಡೆಯಾಗಿ ಬಂದಿರಬಹುದು, ಕಣ್ಣಿನ ಆಸೆ ತಡೆಯಾಗಿ ಬಂದಿರಬಹುದು, ಲೋಭದ ಕಾರ್ಯಗಳು, ಲೋಕದ ಇಚ್ಛೆಗಳು, ದೇವರನ್ನ ನೋಡುವುದಕ್ಕೆ ಯಾವುದೆಲ್ಲ ನಿನ್ನ ಜೀವನದಲ್ಲಿ ತಡೆಯಾಗಿ ಬರುತ್ತಾ ಇದೆಯೋ ಆ ತಡೆ ಮಾಡುವ ಎಲ್ಲ ಕಾರ್ಯಗಳನ್ನು ನೀಗಿಸಿ ನೀನು ದೇವರ ಮುಖವನ್ನು ಹುಡುಕಬೇಕು. ಮೋಶೆ 2 ಸಾರಿ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದಂಥ ದೇವ ಭಕ್ತನು. ಗಮನಿಸಿ, ಆ ದಿನಗಳಲ್ಲಿ
ಆ ಉಪವಾಸದ 40 ದಿನದ ಆ ಉಪವಾಸದ ದಿನಗಳಲ್ಲಿ ಮೋಶೆ ಒಂದು ಪ್ರಾರ್ಥನಾ ಪಟ್ಟಿಯನ್ನು ಮಾಡಿಕೊಂಡು ಹೋಗಲಿಲ್ಲ. ನನಗೆ ಅದು ಬೇಕು, ಇದು ಬೇಕು ಎಂಬಂಥ ಕಾರ್ಯವನ್ನು ದೇವರ ಬಳಿ ಕೇಳಲಿಲ್ಲ. ಆ 40 ದಿನ ಆ ಉಪವಾಸ ಪ್ರಾರ್ಥನೆಯಲ್ಲಿ ಮೋಶೆಗೆ ಒಂದೇ ಒಂದು ಬಯಕೆ ಇದೆ. ದೇವರೇ, ನಿನ್ನ ಸ್ವರವನ್ನು ನಾನು ಕೇಳಬೇಕು, ನಿನ್ನ ಮುಖವನ್ನು ನಾನು ನೋಡಬೇಕು, ನಿನ್ನ ಮಹಿಮೆಯನ್ನು ನಾನು ಕಾಣಬೇಕು. ಹೌದು ಪ್ರಿಯ ದೇವ ಮಗುವೆ, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಮುಂದೆ ಯಾರನ್ನ ನಿಲ್ಲಿಸಿಕೊಳ್ಳುತ್ತಾ ಇದೆಯಾ? ನಾನು ಹೇಳಿದೆ, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ದೇವರನ್ನ ನೀನು ನೋಡಬೇಕು, ದೇವರನ್ನ ನೀನು ಹುಡುಕಬೇಕು. ದೇವರೇ, ನನಗೆ ನೀನು ಮಾತ್ರ ಸಾಕು, ನಿನ್ನ ಶಬ್ದ ಮಾತ್ರ ಸಾಕು, ನಿನ್ನ ಮಹಿಮೆಯನ್ನು ಮಾತ್ರ ನನಗೆ ತೋರಿಸು ಎಂಬಂಥ ಬಯಕೆಯಿಂದ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು. ಆ ದೇವ ಪ್ರಸನ್ನತೆಯನ್ನು ಒಂದು ಸಾರಿ ನೀನು ಅನುಭವಿಸಿದರೆ ಕೊರತೆಗಳು ನೀಗ್ತದೆ, ವೇದನೆಗಳು ನೀಗ್ತದೆ, ಲಜ್ಜೆಗಳು ನೀಗ್ತದೆ. ಆ ದೈವ ಪ್ರಸನ್ನತೆ ನಿನ್ನ ಜೀವಿತವನ್ನು ಸುಂದರವಾಗಿ ಇಡುವಂಥದ್ದಾಗಿದೆ. ಹೌದು ಪ್ರಿಯ ದೇವ ಮಗುವೆ, ಉಪವಾಸ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಮೋಶೆಯ ಹಾಗೆ ದೇವರ ಮುಖವನ್ನು ಹುಡುಕಿರಿ. ಎರಡನೇದಾಗಿ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವನದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡಿರಿ. ಎರಡನೇದಾಗಿ, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಜೀವಿತದಲ್ಲಿ ಕೆಲವು ಸಾರಿ ದೇವರು ಕೊನೆಯ ಸ್ಥಾನದಲ್ಲಿ ಇರ್ತಾರೆ, ಕೆಲವು ಸಾರಿ ಯಾವುದೇ ಸ್ಥಾನದಲ್ಲಿ ಕೂಡ ದೇವರು ಇರುವುದಿಲ್ಲ. ನೀನು ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ದೇವರಿಗೆ ಕೊಡಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಹಾಗಾದರೆ ನಿನ್ನ ಮೊದಲ ಜೀವಿತದಲ್ಲಿ ಅಥವಾ ನಿನ್ನ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರನ್ನ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನದಲ್ಲಿ ಇಡಿರಿ. ದೇವರನ್ನ ಮೊದಲ ಸ್ಥಾನದಲ್ಲಿ ನೀವು ಇಡುವಾಗ ಬಾಕಿ ಎಲ್ಲ ಕಾರ್ಯಗಳು ಆಯಾ ಸ್ಥಾನಗಳಲ್ಲಿ ಅಚ್ಚುಕಟ್ಟಾಗಿದ್ದು ನಿಮ್ಮ ಜೀವಿತದಲ್ಲಿ ಯಾವ ಸಮಸ್ಯೆಗಳಿಲ್ಲದೆ, ತಡೆಗಳಿಲ್ಲದೆ ಒಂದು ಜಯದೊಂದಿಗೆ ನೀವು ನಡೀತೀರ. ಆದರೆ ದೇವರು ಇಡಬೇಕಾದ ಸ್ಥಳದಲ್ಲಿ, ದೇವರಿಗೆ ಕೊಡಬೇಕಾದ ಸ್ಥಳದಲ್ಲಿ ದೇವರಿಗೆ ಕೊಡದೇ ಇದ್ದರೆ ಬಾಕಿ ಸ್ಥಾನಗಳು ಅದನ್ನು ಆಕ್ರಮಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಜಂಜಾಟಗಳು, ಗಲಿಬಿಲೆಗಳು, ಮನಸ್ಸಿನಲ್ಲಿ ಹೋರಾಟಗಳು, ಅಸಮಾಧಾನಗಳು, ಅಶಾಂತತೆ ಎಲ್ಲವೂ ನಿಮ್ಮನ್ನು ಬಾಧಿಸ್ತದೆ. ಆದ್ದರಿಂದ ಎರಡನೇದಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲ ಸ್ಥಾನದಲ್ಲಿ ದೇವರನ್ನು ಇಡಿರಿ, ಮೊದಲ ಸ್ಥಾನವನ್ನು ದೇವರಿಗೆ ಕೊಡಿರಿ. ಕೆಲವರು ಉಪವಾಸ ಬಂದರೆ ದೊಡ್ಡ ಲಿಸ್ಟ್ ಮಾಡ್ಕೊಳ್ತಾರೆ, ಏನೆಲ್ಲ ನಾನು ಕೇಳಲಿಕ್ಕಾಗತ್ತೆ. ದೇವರೇ, ನನ್ನ ಮಗನಿಗೆ ಇಂಜಿನಿಯರ್ ಪಾಸ್ ಆಗಬೇಕು, ದೇವರೇ ಮುಂದಿನ ತಿಂಗಳು 50,000 ರೂಪಾಯಿ ಬೇಕು, ದೇವರೇ ನನಗೊಂದು ಕಾರು ಬೇಕು, ದೇವರೇ ನನಗೊಂದು ದೊಡ್ಡ ಬಂಗ್ಲೆ ಬೇಕು, ದೇವರೇ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟು ನನಗೆ ಸ್ವಂತವಾಗಬೇಕು. ಇಂಥ ದೊಡ್ಡ ಲಿಸ್ಟ್ಗಳನ್ನು ಇಟ್ಕೊಂಡು ನೀವು ದೇವರ ಬಳಿಯಲ್ಲಿ ಹೋಗಬೇಡ್ರಿ. ಅಥವಾ ಈ ಎಲ್ಲ ಸ್ಥಾನಗಳಲ್ಲಿ ಮೊದಲ ಸ್ಥಾನದಲ್ಲಿ ಈ ಅಪಾರ್ಟ್ಮೆಂಟು, ಮನೆ, ಆಸ್ತಿ ಪಾಸ್ತಿ, ಆ ಬಿಸ್ನೆಸ್ಸು, ಪ್ರಮೋಷನ್ ಇವುಗಳನ್ನು ಮೊದಲ ಸ್ಥಾನದಲ್ಲಿ ಇಡಬೇಡ್ರಿ. ನಿಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ಇವೆಲ್ಲವೂ ಕೊನೆ ಬರಲಿ. ಮೊದಲ ಸ್ಥಾನ ನೀನು ದೇವರಿಗೆ ಕೊಡುವಾಗ ಆಗ ಎಲ್ಲ ಕಾರ್ಯಗಳು ನೀನು ಕೇಳುವುದೇ ಬೇಡ, ತಕ್ಕ ಸಮಯದಲ್ಲಿ ಎಲ್ಲವನ್ನ ದೇವರೇ ಅದ್ಭುತ ಮಾಡಿ ನಿಮ್ಮನ್ನು ನಡೆಸ್ತಾರೆ. ಮೊದಲನೇದಾಗಿ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಮುಖವನ್ನು ಹೆಚ್ಚಾಗಿ ಹುಡುಕ್ರಿ. ಎರಡನೇದಾಗಿ, ನಿಮ್ಮ ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲ ಸ್ಥಾನವನ್ನು ದೇವರಿಗೆ ಕೊಡಿರಿ. ಮೂರನೇದಾಗಿ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಆಲೋಚನೆ ಪ್ರಾರ್ಥನಾ ಆಲೋಚನೆಯಾಗಿರಬೇಕು. ಇನ್ನೊಂದು ಆವೃತ್ತಿ ನಾನು ಹೇಳ್ತೇನೆ. ಮೂರನೇದಾಗಿ, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಆಲೋಚನೆ
ಈ ಮನುಷ್ಯನ ಆಲೋಚನೆ ಒಂದೇ ಒಂದು ಸೆಕೆಂಡ್ನಲ್ಲಿ ಎಷ್ಟೋ ವಿಚಾರಗಳನ್ನು ಯೋಚಿಸ್ತದೆ. ಅನೇಕ ಸಾರಿ ನೀನು ಕೂತಾಗ ಎದ್ದಾಗ, ಕೆಲವು ಸಾರಿ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಇರುತ್ತೇವೆ. ನಮ್ಮ ಅಗತ್ಯತೆಗಳು, ನಮ್ಮ ಕಷ್ಟಗಳು, ನಾವು ಅನುಭವಿಸುವಂಥ ಬಾಧೆಗಳು, ನಮ್ಮ ಕೊರತೆಗಳು ಯಾವಾಗಲೂ ಕಣ್ಗಳ ಮುಂದೆ ಬರ್ತದೆ. ಆ ಯೋಚನೆಗಳನ್ನೇ ನಾವು ಯೋಚಿಸ್ತಾ ಇರ್ತೇವೆ. ಉಪವಾಸ ಪ್ರಾರ್ಥನೆಯಲ್ಲಿ ಕುಳಿತಿರ್ತೇವೆ, ಉಪವಾಸ ಪ್ರಾರ್ಥನೆಯನ್ನು ತೆಗೆದುಕೊಂಡಿರ್ತೇವೆ. ಆಗ ಯೋಚಿಸ್ತೇವೆ, ನನ್ನ ಮಗಳಿಗೆ ಯಾವಾಗ ಮದುವೆ ನಡೀತದೆ, ನನ್ನ ಮಗನಿಗೆ ಯಾವಾಗ ಪ್ರಮೋಷನ್ ಸಿಗುತ್ತೆ. ಈ ವಿಧವಾದ ಕಾರ್ಯಗಳನ್ನೇ ನೀವು ಯೋಚಿಸುವಂಥದ್ದಲ್ಲ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಆಲೋಚನೆ ಪ್ರಾರ್ಥನಾ ಆಲೋಚನೆಯಾಗಿರಬೇಕು. ಹಾಗಾದರೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು. ಏನು ಬಾಗಿಲು? ನಿನ್ನ ಮನೆ ಬಾಗಿಲಲ್ಲ ದೇವರಲ್ಲಿ ಹೇಳ್ತಾ ಇರೋದು. ದೊಡ್ಡ ಬಾಗಿಲು ಯಾವುದಂದ್ರೆ ಈ ಆಲೋಚನೆಯ ಬಾಗಿಲು. ಎಷ್ಟೋ ವಿಚಾರಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಎಷ್ಟೋ ವಿಚಾರಗಳು ಬರ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ಡಿಸ್ಟರ್ಬ್ ಮಾಡುವಂಥ, ನಿನ್ನ ಆಲೋಚನೆಯನ್ನು ಕೆಡಿಸುವಂಥ ಎಲ್ಲ ಬಾಗಿಲುಗಳನ್ನು ಕ್ಲೋಸ್ ಮಾಡು, ಎಲ್ಲ ಬಾಗಿಲುಗಳನ್ನು ಮುಚ್ಚಿಡು. ನಂತರ ಪ್ರಾರ್ಥಿಸು. ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಚಿಂತನೆ ಒಂದೇ ಆಗಿರಬೇಕು. ಪದೇ ಪದೇ ಯೋಚಿಸುವಂಥ ಕಾರ್ಯ ಒಂದೇ ಆಗಿರಬೇಕು, ಪ್ರಾರ್ಥನಾ ಚಿಂತನೆ. ನಿನ್ನ ಯೋಚನೆ ಪ್ರಾರ್ಥನೆಯ ಆಲೋಚನೆಯಾಗಿರಬೇಕು. ಮೊದಲನೇದಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ದೇವರ ಮುಖವನ್ನು ಹುಡುಕಬೇಕು. ಎರಡನೇದಾಗಿ ದೇವರನ್ನ ಮೊದಲ ಸ್ಥಾನದಲ್ಲಿ ಇಡಬೇಕು. ಮೂರನೇದಾಗಿ ನಾವು ಉಪವಾಸ ಪ್ರಾರ್ಥನೆ ಇರುವಾಗ ನಮ್ಮ ಆಲೋಚನೆ ಪ್ರಾರ್ಥನಾ ಆಲೋಚನೆಯಾಗಿರಬೇಕು. ಕೆಲವರೆಲ್ಲ ಹೇಳ್ತಾರೆ, ನಾನು ಈ ಪ್ರಾರ್ಥನಾ ಆಲೋಚನೆ ಅಂತ ಹೇಳುವಾಗ ಕೆಲವರಿಗೆ ಕಣ್ಣು ಮುಚ್ಚಿದರೆ ಪ್ರಾರ್ಥನಾ ಆಲೋಚನೆ ಬರೋದಿಲ್ಲ. ಕಣ್ಣುಗಳು ಮುಚ್ಚಿದರೆ ಕೆಲವು ಸಾರಿ ನಾವಿಲ್ಲೇ ಇರ್ತೇವೆ, ನಮ್ಮ ಮನಸ್ಸು ಎಲ್ಲೋ ಹೋಗಿದೆ. ದೇವರು ಬಯಸೋದು ನಿನ್ನ ಮನಸ್ಸು ಎಲ್ಲೋ ಹೋಗಿ ಪ್ರಾರ್ಥನೆ, ಕೇವಲ ಬಾಯಿ ಮಾತ್ರ ಪ್ರಾರ್ಥಿಸ್ತಾ ಇರ್ತದೆ, ನಿನ್ನ ಆಲೋಚನೆ ಎಲ್ಲೋ ದೂರ ಹೋಗಿರ್ತದೆ. ಹಾಗಲ್ಲ, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಆಲೋಚನೆ, ನಿನ್ನ ಮಾತು, ನಿನ್ನ ಪ್ರಾರ್ಥನೆ ಎಲ್ಲವೂ ಒಂದಾಗಿರಬೇಕು. ಅದಕ್ಕೆ ನಾನು ಹೇಳೋದು, ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಆಲೋಚನೆ ಪ್ರಾರ್ಥನೆಯ ಆಲೋಚನೆಯಾಗಿರಲಿ. ನಾಲ್ಕನೇದಾಗಿ, ನೀನು ಉಪವಾಸ ಇರುವಾಗ ನಿನ್ನ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಸಭೆಗಾಗಿ, ದೇವರು ನಿನ್ನ ಇಟ್ಟಿರುವಂಥ ಪಟ್ಟಣಕ್ಕಾಗಿ, ದೇಶಕ್ಕಾಗಿ ನೀನು ಪ್ರಾರ್ಥಿಸಬೇಕು. ಹೌದು, ವಿಶೇಷವಾಗಿ ನಿಮಗೆ ಕೊಡಲ್ಪಟ್ಟ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ರಿ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಹೇಳುತ್ತಾ ಇದ್ದಾರೆ, ಇವರಿಗೋಸ್ಕರವಾಗಿ ಅಲ್ಲದೆ ಇವರ ಮೂಲಕ ನಂಬುವಂಥ ಲೋಕದ ಇರುವ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಹೌದು ಪ್ರಿಯರೇ, ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಆಫ್ರಿಕಾ ದೇಶದಲ್ಲಿ ಸೈತಾನನ ಸಭೆ, ಕ್ರಿಸ್ತನ ಸಭೆ ಇರುವ ಹಾಗೆ ಸೈತಾನನ ಸಭೆ ಇದೆ. ಈ ಸೈತಾನನ ಸಭೆಯ ವಿಶ್ವಾಸಿಗಳು ನಾವು ದೇವರ ಬಳಿ ಪ್ರಾರ್ಥಿಸುವ ಹಾಗೆ ಅವರುಗಳು ಸೈತಾನನ ಬಳಿಯಲ್ಲಿ ಪ್ರಾರ್ಥಿಸ್ತಾರೆ. ನಾವು ಹೇಗೆ ಪ್ರಾರ್ಥನಾ ಮನವಿಗಳನ್ನಿಟ್ಟು ಉಪವಾಸ ಮಾಡ್ತೇವೆಯೋ, ಸೈತಾನನ ಸಭೆಯ ವಿಶ್ವಾಸಿಗಳು ಸೈತಾನನ ಬಳಿಯಲ್ಲಿ ಉಪವಾಸದಿಂದ ಪ್ರಾರ್ಥಿಸ್ತಾರೆ. ನಡೆದಂಥ ಘಟನೆ, ನಾನೊಂದು ಪುಸ್ತಕದಲ್ಲಿ ಓದಿದಂಥ ಸಂಭವ, ನಡೆದಂಥ ಘಟನೆ ಹೇಳುತ್ತೇನೆ. ಆಫ್ರಿಕಾ ದೇಶಗಳಲ್ಲಿ ಸುತ್ತಮುತ್ತಲು ಅನೇಕ ಕಡೆಗಳಲ್ಲಿ ಸೇವಕರು ಬಿದ್ದು ಹೋಗುತ್ತಾ ಇದ್ದರು. ಕುಟುಂಬಗಳು ವಿಚ್ಛೇದನವಾಗುತ್ತಾ ಇತ್ತು. ವಿಶ್ವಾಸಿಗಳ ಕುಟುಂಬವು, ಒಂದಾಗಿರಬೇಕಾದ ಕುಟುಂಬಗಳು ವಿಚ್ಛೇದನ ಕೊಟ್ಟು ಬೇರೆಯಾಗುತ್ತಾ ಇದ್ದರು. ಬೇರೆ ಸಂಬಂಧಗಳು, ವಾಹನದಲ್ಲಿ ಹೋಗುವಾಗ ಅಪಘಾತಗಳು ಸಂಭವಿಸ್ತಾ ಇತ್ತು. ಅನೇಕ ವರ್ಷಗಳು ಹೀಗೆ ನಡೆಯುವಾಗ ಯಾಕೆ ಹೀಗೆ ನಡೆಯುತ್ತದೆ ಎಂಬಂಥ ಒಂದು ಕಾರ್ಯವನ್ನು ಕಂಡು ಹಿಡಿಯುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿರುವಂಥ ಒಂದು ತಂಡ ಏನು ಹೀಗೆ ನಡೆಯುತ್ತಾ ಇದೆ ಎಂಬುದಾಗಿ ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡಾಗ ನಂಬಲು ಅಸಾಧ್ಯವಾದ ಒಂದು ಕಾರ್ಯವನ್ನು ಅವರು ಹೇಳಿದರು. ಸೈತಾನ ಸಭೆಯವರು
40 ದಿವಸ ಉಪವಾಸವನ್ನು ತೆಗೆದುಕೊಂಡು ಪಾಸ್ಟರ್ಗಳಿಗಾಗಿ, ವಿಶ್ವಾಸಿಗಳಿಗಾಗಿ, ಅವರ ಕುಟುಂಬ ಹಾಳಾಗಬೇಕು, ಪಾಸ್ಟರ್ಗಳಿಗೆ ಅಪಘಾತವಾಗಬೇಕು, ಕ್ರೈಸ್ತ ಕುಟುಂಬಗಳು ವಿಚ್ಛೇದನವಾಗಬೇಕು, ಹೀಗೆ ಅನೇಕ ಪ್ರೇಯರ್ ರಿಕ್ವೆಸ್ಟ್ ಇಟ್ಟು ಪ್ರೇಯರ್ ಮಾಡೋದ್ರಿಂದ ದುಷ್ಟಶಕ್ತಿಗಳು ಹೆಚ್ಚಾಗುತ್ತಾ ಇತ್ತು. ಇದನ್ನು ನೋಡಿದಾಗ ಆ ಪ್ರಾರ್ಥನಾ ತಂಡದವರಿಗೆ ಬಹಳ ದುಃಖ ಆಯಿತು. ಎಲ್ಲರೂ ಸೇರಿಕೊಂಡರು, ಉಪವಾಸ ಪ್ರಾರ್ಥನೆಯನ್ನು ಗೊತ್ತು ಮಾಡಿದರು. ಎಲ್ಲರೂ ಸಭಾಪಾಲಕರಿಗಾಗಿ, ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಲಿಕ್ಕೆ ಆರಂಭಿಸಿದರು. ಇದುವರೆಗೆ ನೋಡಿದಂಥ, ಕೇಳದೇ ಇರುವಂಥ ಎಲ್ಲ ಅಸಹ್ಯವಾದ ಕಾರ್ಯಗಳು ಇವರು ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ಸಂಗತಿಗಳು ಬದಲಾಗುವುದಕ್ಕೆ ಪ್ರಾರಂಭವಾಯಿತು. ಪ್ರಿಯ ದೇವಜನರೇ, ಸೈತಾನನ ಸಭೆಯವರೇ ಉಪವಾಸ ಮಾಡ್ತಾ ಇರೋದಾದರೆ, ಕ್ರಿಸ್ತನ ಸಭೆಯಾಗಿರುವ, ನಿಜವಾಗಲೂ ದೇವರ ಶಕ್ತಿಯನ್ನು ಅನುಭವಿಸುವಂಥ ದೇವ ಮಕ್ಕಳಾಗಿರುವಂಥ ನಾವುಗಳು ಉಪವಾಸ ಮಾಡದೇ ಇದ್ದರೆ ಹೇಗೆ? ಉಪವಾಸ ಮಾಡದೆ ಪ್ರಾರ್ಥನೆ ಮಾಡದೇ ಇದ್ದರೆ ಹೇಗೆ? 4ನೇದಾಗಿ, ಉಪವಾಸ ಬಿದ್ದು ನಿಮ್ಮ ಕುಟುಂಬಕ್ಕಾಗಿ, ವಿಶ್ವಾಸಿಗಳಿಗಾಗಿ, ಸಭಾಪಾಲಕರಿಗಾಗಿ, ದೇಶಕ್ಕಾಗಿ ಪ್ರಾರ್ಥನೆ ಮಾಡಿರಿ. ವ್ಯತ್ಯಾಸವನ್ನು ನೀವು ಕಾಣುತ್ತೀರ. 5ನೇದಾಗಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಅಧಿಕವಾಗಿ ಸತ್ಯವೇದವನ್ನು ಓದ್ರಿ. 5ನೇದಾಗಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಅಧಿಕವಾಗಿ ಸತ್ಯವೇದವನ್ನು ಓದ್ರಿ. ಅನೇಕ ಸಾರಿ ನಾವು ಉಪವಾಸ ಇರುವಾಗ ಸತ್ಯವೇದವನ್ನು ಓದುವುದಿಲ್ಲ. ನೀವು ಉಪವಾಸ ಇರುವಾಗ, ಏಕಾಂತವಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಸತ್ಯವೇದವನ್ನು ಅಧಿಕವಾಗಿ ಓದಬೇಕು. ಅಧಿಕವಾಗಿ ಓದುವಾಗ ದೇವರು ತನ್ನ ವಚನಗಳ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾರೆ. ಗಮನಿಸಿ, ಯೇಸು ಕ್ರಿಸ್ತನು ನಮ್ಮ ಮೊದಲಿಂಗನಾಗಿದ್ದಾನೆ. ಸಭೆ ಅಥವಾ ದೇವ ಮಕ್ಕಳಾದಂಥ ನಾವುಗಳು ಮೊದಲ ಗಿತ್ತಿಯಾಗಿದ್ದೇವೆ. ಈಗ ಹೊಸದಾಗಿ ಒಬ್ಬ ಹುಡುಗ ಹುಡುಗಿಗೆ ನಿಶ್ಚಿತಾರ್ಥವಾದ ಮೇಲೆ ಸಾಧಾರಣವಾಗಿ ಅವರು ಫೋನ್ ಕಾಲ್ ಮಾಡಿ ಮಾತನಾಡಲಿಕ್ಕೆ ಪ್ರಯತ್ನಿಸ್ತಾರೆ. 10 ನಿಮಿಷ, 1ನೇ ದಿವಸ 10 ನಿಮಿಷ ಪ್ರಾರಂಭವಾಗಿ ಹೋಗ್ತಾ ಹೋಗ್ತಾ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಮದುವೆ ಆಗೋ ಮುಂಚೆನೇ ಎಷ್ಟೋ ಗಂಟೆಗಳು ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಏನೂ ಇರುವುದಿಲ್ಲ, ವಿಷಯಗಳು ಮಾತನಾಡ್ತಾನೇ ಇರ್ತಾರೆ. ಯಾಕಂದರೆ ಅಷ್ಟು ಪ್ರೀತಿಯನ್ನು ಅವರು ಹಂಚಿಕೊಳ್ತಾ ಇರ್ತಾರೆ. ನಾನು ಏನು ಹೇಳಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಕರ್ತನು ನಮ್ಮ ಮೊದಲಿಂಗನಾಗಿದ್ದಾನೆ, ನಾವು ಆತನ ಮೊದಲಗಿತ್ತಿಯಾಗಿದ್ದೇವೆ. ನಾವು ಕೇವಲ ಪ್ರಾರ್ಥನೆ ಮಾಡೋದಾದರೆ ನಾವು ದೇವರೊಟ್ಟಿಗೆ ಮಾತನಾಡ್ತಾ ಇದ್ದೇವೆ. ದೇವರು ನಮ್ಮೊಂದಿಗೆ ಮಾತನಾಡಬೇಕಂತ ಹೇಳಿದ್ರೆ ಆಲ್ರೆಡಿ ಸತ್ಯವೇದವನ್ನು ಕೊಟ್ಟಿದ್ದಾರೆ. ನೀವು ಸತ್ಯವೇದವನ್ನು ಓದುವಾಗ ದೇವರು ನಿನ್ನ ಸಂಗಡ ಮಾತನಾಡ್ತಾರೆ. ಉಪವಾಸ ಪ್ರಾರ್ಥನೆಯಲ್ಲಿ 1 ವೇ ಅಲ್ಲ, 2 ವೇ. ಅಂದರೆ ನೀನು ಉಪವಾಸ ಮಾಡಿ ಪ್ರಾರ್ಥಿಸ್ತಾ ಇದೆಯಾ, ದೇವರು ಮಾತನಾಡುವುದಕ್ಕೆ ಅವಕಾಶ ಕೊಡಬೇಕಾದ್ರೆ ನೀನು ಸತ್ಯವೇದವನ್ನು ಓದಬೇಕು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಮಾತನಾಡದೆ ಜಸ್ಟ್ ಬೈಬಲ್ ಓದಿ, ದೇವರೇ ನನ್ನ ಸಂಗಡ ಮಾತನಾಡು ಎಂಬುದಾಗಿ ಪ್ರಾರ್ಥಿಸಿ ನೋಡ್ರಿ, ನಿಶ್ಚಯವಾಗಿ ಜೀವಿಸುವಂಥ ದೇವರ ವಾಕ್ಯಗಳು ನಿಮ್ಮೊಂದಿಗೆ ಮಾತನಾಡ್ತದೆ. 6ನೇದಾಗಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ನೀವು ಬಿಡಬೇಕಾದ ಸಂಗತಿಗಳನ್ನು ನೀವು ಬಿಡಬೇಕು. ಅನೇಕರು ಹೇಳ್ತಾರೆ, ಪಾಸ್ಟರ್ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಯೇಸು ಸ್ವಾಮಿ ನಿಜವಾದ ದೇವರೆಂಬುದಾಗಿ ನನಗೆ ಗೊತ್ತಿದೆ, ಆದರೆ ಈ ದುಶ್ಚಟಗಳನ್ನು, ಈ ದುಷ್ಟ ಹವ್ಯಾಸಗಳನ್ನು, ಕೆಟ್ಟ ಹವ್ಯಾಸಗಳನ್ನು ನಮಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಸಹೋದರ ಯೇಸುವನ್ನು ನಂಬಿದ್ದಾರೆ, ಆದರೆ ಅವರು ಚೈನ್ ಸಿಗರೇಟ್ ಸ್ಮೋಕರ್, ಸತತವಾಗಿ ಸಿಗರೇಟ್ ಸೇದುತ್ತಾ ಇದ್ದರು. ಅವರಿಗೆ ಅರಿವಿಲ್ಲದ ಹಾಗೆ ಸಿಗರೇಟ್ ಸೇದುತ್ತಾ ಇದ್ದರು. ತಪ್ಪೆಂಬುದಾಗಿ ಗೊತ್ತಿದೆ, ಆದರೆ ಅದನ್ನು ಬಿಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಒಂದು ದಿವಸ ತೀರ್ಮಾನ ತೆಗೆದುಕೊಂಡ್ರು, ಉಪವಾಸ ಪ್ರಾರ್ಥನೆಗಾಗಿ ಬಂದರು. ಉಪವಾಸ ಪ್ರಾರ್ಥನೆಯಲ್ಲಿ ಅವರು ಬೇಡಿಕೊಂಡ್ರು, ದೇವರೇ ಈ ಕೆಟ್ಟ ಚಟದಿಂದ ನನಗೆ ವಿಮುಕ್ತಿ ಕೊಡ್ರಿ. ನೀವು ನಂಬ್ತೀರೋ ಇಲ್ವೋ, ಅದೇ ದಿನ ಅವರ ದುಷ್ಟ ಹವ್ಯಾಸಕ್ಕೆ ಕಡಿವಾಣ ಬಿತ್ತು. ಅವತ್ತಿಂದ ಇವತ್ತಿನವರೆಗೂ ಆ ದುಷ್ಟ ಹವ್ಯಾಸಕ್ಕೆ ಅವರು ಕೈ ಹಾಕಿಲ್ಲ. ಅದರ ಕಡೆ ನನ್ನ ಮನಸ್ಸೇ ಹೋಗ್ತಾ ಇಲ್ಲ. ನಾನು ಉಪವಾಸ ಪ್ರಾರ್ಥನೆ ಮಾಡಿ ನಾನು ಜಯ ಹೊಂದಿದೆ. ಯೌವನಸ್ಥರೇ, ಇದನ್ನು ನೋಡುತ್ತಾ ಇರುವಂಥ ಪ್ರಿಯ ಯೌವನಸ್ಥ ಮಕ್ಕಳೇ, ಅನೇಕ ಯೌವನ ಕಾಲದಲ್ಲಿ
ನಿಮಗೆ ಅನೇಕ ಶೋಧನೆಗಳು ಬರಬಹುದು, ಅನೇಕ ಪಾಪಗಳು ಬರಬಹುದು. ಅವರು ಕೇಳ್ತಾರೆ, ಹೇಗೆ ನಾವು ಇದನ್ನು ಜಯಿಸಲಿಕ್ಕೆ ಸಾಧ್ಯ? ಒಂದೇ ಒಂದು ವಿಷಯ, ಉಪವಾಸ ಪ್ರಾರ್ಥನೆ. ನೀವು ಉಪವಾಸ ಪ್ರಾರ್ಥನೆ ತೆಗೆದುಕೊಂಡು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ, ಈ ಕಾರ್ಯ, ಈ ಕೆಟ್ಟ ಹವ್ಯಾಸ, ಈ ಕೆಟ್ಟ ಚಟಗಳು ನಿನ್ನನ್ನು ನಂಬಿದ್ದೇನೆ, ಆದರೂ ಈ ಕಾರ್ಯಗಳು ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ, ನೀವು ಸಹಾಯ ಮಾಡ್ರಿ ಎಂಬುದಾಗಿ ಉಪವಾಸ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸಿ ನೋಡ್ರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುವನು. ಕೆಟ್ಟ ಚಟಗಳಿಗೆ ನೀವು ದಾಸರಾಗುವುದಿಲ್ಲ. ಉಪವಾಸ ಪ್ರಾರ್ಥನೆಯೊಂದಿಗೆ ನೀವು ಮಾಡುವಾಗ ಆ ಕೆಟ್ಟ ಚಟಗಳ ದಾಸತ್ವದಿಂದ ದೇವರು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಅದಕ್ಕೆ ಉದಾಹರಣೆ, ನಿನೆವೆಯ ಜನರು ಬಹಳ ಪಾಪ ತುಂಬಿದ ಜನರು, ಪಾಪ ಮಾಡುತ್ತಾ ಇದ್ದಂಥ ಜನರು. ದೇವರ ಶಿಕ್ಷೆ ತಕ್ಷಣ ಉಂಟಾಯಿತು. ದೇವರು ಹೇಳಿದ್ರು, ಅಲ್ಲಿ ಹೋಗಿ ಅವ್ರಿಗೆ ಹೇಳು, ನಾನು ನಾಶ ಮಾಡ್ತಾನೆ. ದೇವರ ವಚನ ಹೇಳುತ್ತದೆ, ಅಲ್ಲಿರುವ ಪ್ರಾಣಿಗಳು ಸಹ ಏನು ತಿನ್ನದೆ ಕುಡಿಯದೆ ಬಹಳ ತಾಳ್ಮೆಯಿಂದ ಉಪವಾಸ ಮಾಡಿದ್ರು. ದೇವರು ಆ ಪಟ್ಟಣದ ಕುರಿತಾಗಿ ಕನಿಕರ ಪಟ್ಟರು. ಹೌದು, ನಾವು ಉಪವಾಸದಿಂದ ಪ್ರಾರ್ಥಿಸುವಾಗ ನಮ್ಮ ಕೆಟ್ಟ ಚಟಗಳಿಂದ, ಕೆಟ್ಟ ಪಾಪಗಳಿಂದ ದೇವರ ಕಡೆ ತಿರುಗಿಕೊಳ್ಳುವಂತೆ ಈ ಉಪವಾಸ ಪ್ರಾರ್ಥನೆ ನಮಗೆ ಸಹಾಯ ಮಾಡ್ತದೆ. ಪ್ರಿಯ ದೇವರ ಮಕ್ಕಳೇ, ಇದು ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ಭಾವಿಸ್ತೇನೆ. ಉಪವಾಸ ಪ್ರಾರ್ಥನೆ, ಉಪವಾಸ ಯಾರು ಮಾಡಬೇಕು? ಈಗಾಗಲೇ ನಾವು ಹೇಳಿದೆ, ಒಬ್ಬ ಕ್ರೈಸ್ತನು ಉಪವಾಸ ಪ್ರಾರ್ಥನೆ ಮಾಡಲೇಬೇಕು. ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವೇನು ಮಾಡಬೇಕು? ನಾನು ಹೇಳಿದೆ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ದೇವರ ಮುಖವನ್ನು ಹುಡುಕಿರಿ. ಎರಡನೇದಾಗಿ ನಾನು ಹೇಳಿದೆ, ನಿಮ್ಮ ಜೀವನದಲ್ಲಿ ಮೊದಲ ಸ್ಥಾನದಲ್ಲಿ ಯೇಸುವಿಗೆ ಸ್ಥಳವನ್ನು ಕೊಡ್ರಿ. ಮೂರನೇದಾಗಿ ನಾನು ಹೇಳಿದೆ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಆಲೋಚನೆ ಪ್ರಾರ್ಥನಾ ಆಲೋಚನೆ ಆಗಿರಲಿ. ನಾಲ್ಕನೇದಾಗಿ ಹೇಳಿದೆ, ನೀವು ಉಪವಾಸ ಇರುವಾಗ ನಿಮ್ಮ ಸೇವಕರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಸಭೆಗಾಗಿ ಪ್ರಾರ್ಥಿಸ್ರಿ. ನಾನು ಹೇಳಿದೆ, ಐದನೇದಾಗಿ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಸತ್ಯವೇದವನ್ನು ಅಧಿಕವಾಗಿ ಓದ್ರಿ. ಆರನೇದಾಗಿ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ಬಾಧಿಪಡಿಸುವ ಕೆಟ್ಟ ಹವ್ಯಾಸಗಳನ್ನು ದೇವ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ಇದರಿಂದ ಒಂದು ಬಿಡುಗಡೆ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರೆ ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ಈ ಉಪವಾಸ ಪ್ರಾರ್ಥನೆಯನ್ನು ಮಾಡ್ರಿ, ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.